Hello students, welcome to your biology class. This is the last chapter of your second year biology, environmental issue. This chapter covers about 5 to 6 marks in the annual examination. The name of the chapter is environmental issue. Here, environments is the surrounding, ಪರಿಸರ, ನಮ್ಮ ಸುತ್ತಮುತ್ತನಲ್ಲಿ ಇರುವ ಅದಕ್ಕೆ ನಾನು ಪರಿಸರ ಅನ್ನುತ್ತೇವೆ. ಸೊ ಎನ್ವಿರಾನ್ಮೆಂಟ್ ಈಸ್ ದ ಸರೌಂಡಿಂಗ್. ಇಶ್ಯೂ ಅಂದರೆ ಪ್ರಾಬ್ಲಮ್. ಇಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ದಟ್ ಟು ರಿಲೇಟೆಡ್ ಟು ದಿ ಎನ್ವಿರಾನ್ಮೆಂಟ್ ಓನ್ಲಿ. ಹಿಂಗೆ ಸುತ್ತಮುತ್ತ ನೀವು ನೋಡಿದ್ರೆ ಸಾಕಷ್ಟು ಪ್ರಾಬ್ಲಮ್ ಇವೆ. ಆ ಪ್ರಾಬ್ಲಮ್ಗಳು ಇಲ್ಲ. ದ ಪ್ರಾಬ್ಲಮ್ ಶುಡ್ ರಿಲೇಟೆಡ್ ಟು ದಿ ಎನ್ವಿರಾನ್ಮೆಂಟ್ ಈಸ್ ನೋನ್ ಆ್ಯಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್, ಆರ್ ವಿ ಕ್ಯಾನ್ ಸೇ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗ ಈ ಎನ್ವಿರಾನ್ಮೆಂಟಿನಲ್ಲಿ ಏನಿರುತ್ತದೆ? ಎನ್ವಿರಾನ್ಮೆಂಟಿನಲ್ಲಿ ಮುಖ್ಯವಾಗಿ ಇರುವುದು ಏರ್ ಗಾಳಿ, ವಾಟರ್ ನೀರು, ಸಾಯಿಲ್ ಮಣ್ಣು. ಇದನ್ನು ಬಿಕಾಸ್ ಆಫ್ ಮೆನಿ ರೀಸನ್ಸ್, ಸಾಕಷ್ಟು ಕಾರಣಗಳಿಂದ ಇವು ಎನ್ವಿರಾನ್ಮೆಂಟಲ್ನಲ್ಲಿ ಇರುವಂತಹ ಫ್ಯಾಕ್ಟರ್ಸ್, ಗಾಳಿ ಆಗಲಿ ನೀರಾಗಲಿ ಅಥವಾ ವಿ ಕ್ಯಾನ್ ಸೇ ದಿ ವಾಟರ್, ಮಣ್ಣು, ಇದರಲ್ಲಿ ಬದಲಾವಣೆ ಆಗುತ್ತದೆ. ಇದರೊಳಗೆ ಡಿಫ್ರೆಂಟ್ ಚೇಂಜಸ್ ಆಗ್ತಾ ಇದೆ. ಇದಕ್ಕೆ ನಾವು ಅಂತೀವಿ ಪೊಲ್ಯೂಷನ್ಸ್. ಆ್ಯಂಡ್ ಹಿಯರ್ ದ ಪೊಲ್ಯೂಷನ್ಸ್ ರಿಲೇಟೆಡ್ ಟು ದಿ ಎನ್ವಿರಾನ್ಮೆಂಟ್ ವಿಚ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್. ಅದಕ್ಕೆ ನಾವು ಏನಂತೀವಿ ಅಂದರೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ರೈಟ್? ಸೊ ಈ ಚಾಪ್ಟರ್ನಲ್ಲಿ ನಮಗೆ ಓದುವನು ಏನೆಂದರೆ ದ ಪ್ರಾಬ್ಲಮ್ ವಿಚ್ ಆರ್ ಇನ್ ದ ನೇಚರ್, ಇನ್ ದ ಎನ್ವಿರಾನ್ಮೆಂಟ್, ಎಸ್ಪೆಷಲಿ ರಿಗಾರ್ಡಿಂಗ್ ದ ಏರ್, ವಾಟರ್ ಆ್ಯಂಡ್ ಸಾಯಿಲ್. ಸೊ ಲೆಟ್ ಅಸ್ proceed our class. The next is, see, environmental pollutions. You can take down the notes from the environment only, sorry, video only. Okay, so the topic is environmental pollution. The pollution ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ, ನೀವು ನೋಡಬಹುದು, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಪೊಲ್ಯೂಷನ್ ಈಸ್ ಎನಿ ಅನ್ಡಿಸೈರೇಬಲ್ ಚೇಂಜ್ ಇನ್ ದ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏರ್, ಲ್ಯಾಂಡ್, ವಾಟರ್ ಆರ್ ಸಾಯಿಲ್. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಗೊತ್ತಾಯಿತು. ಎನ್ವಿರಾನ್ಮೆಂಟ್ ಅಂದರೆ ಸರೌಂಡಿಂಗ್. ಸರೌಂಡಿಂಗ್ನಲ್ಲಿ ಬರುವಂತಹ ಏನಿರುತ್ತದೆ? ಫಿಸಿಕಲ್, ಇಟ್ ಮೇ ಬಿ ಫಿಸಿಕಲಿ, ಟೀಕೆ. ಎನ್ವಿರಾನ್ಮೆಂಟ್ನಲ್ಲಿ ಬರುವಂತಹ ಏನು ಇರ್ತದೆ ಅಂದರೆ ಏರ್, ಲ್ಯಾಂಡ್ ಏನಕ್ಕೆ ಸಾಯಿಲ್, ದೆನ್ ವಾಟರ್, ಇವೆಲ್ಲ ಎನ್ವಿರಾನ್ಮೆಂಟ್ನಲ್ಲಿ ಬರುತ್ತವೆ. ಇದ್ರ ಒಳಗೆ ಅನ್ಡಿಸೈರೇಬಲ್ ಅಂದರೆ ಬೇಕಾಗಿಲ್ಲ ಅಂತಹ ಚೇಂಜಸ್, ಡೋಂಟ್ ವಾಂಟ್. undesirable changes may be with their physical, may be with their chemical, or may be with their biological. ठीक है? So physically air undesirable change. Air was clean, but it is because of some pollution it is changed, and that pollutant are the undesirable. So soil of color of the air will be changed,
color of the water will be changed, color of the soil is be changed. ಅದೇ ರೀತಿ the chemical content and biological property of air, water and land are going to be changed, and those changes is nothing but what we call pollutions. Simply pollution is a undesirable change. ಅದರ ಒಳಗೆ ಏನೋ ಚೇಂಜ್ ಆಗ್ತಾ ಇದ್ದೀವಿ, ಆ ಚೇಂಜಸ್ ಒಳ್ಳೆಯದಿಲ್ಲ, ಆ ಚೇಂಜಸ್ ಕೆಟ್ಟದಾಗಿದೆ, ನಮಗೆ ಆ ಚೇಂಜಸ್ಗಳನ್ನು ಬೇಕಾಗಿಲ್ಲ. ಚೇಂಜಸ್ ಮೇ ಬಿ ಇದರ ಫಿಸಿಕಲ್ ಆಗಿರಬಹುದು, ಕೆಮಿಕಲ್ ಆಗಿರಬಹುದು ಅಥವಾ ಬಯಲಾಜಿಕಲ್ ಆಗಿರಬಹುದು. ಯಾರ್ದು? ಏರು, ಲ್ಯಾಂಡ್, ವಾಟರ್ ಅಥವಾ ಸಾಯಿಲ್. ಅದಕ್ಕೆ ನಾವು ಅಂತೀವಿ ಪೊಲ್ಯೂಷನ್ಸ್. ಇಲ್ಲಿ ಬಾಜು ಇದ್ದಂತಹ ಇಮೇಜನ್ನು ನೋಡ್ರಿ, ಅಲ್ಲಿ those changes you can find. So this is called pollutions. And the agents, ಯಾರು ಪೊಲ್ಯೂಷನ್ಗೆ ಕಾರಣ ಆಗಿದ್ದಾರೆ ಅವರಿಗೆ ನಾವು ಪೊಲ್ಯೂಟಂಟ್ ಅಂತೀವಿ. ಯಾರು ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಆಗಿದ್ದಾರಲ್ಲ, ಅವ್ರಲಿಂದ ಪೊಲ್ಯೂಷನ್ ಆಗ್ತಾ ಇದೆ ಅಂಥವ್ರಿಗೆ ನಾವು ಏನು ಅನ್ಬೇಕು ಅಂದರೆ ಪೊಲ್ಯೂಟನ್ಸ್. ಇಲ್ಲಿ ನೋಡ್ರಿ, ಏಜೆಂಟ್ಸ್ ದಟ್ ಕಾಸ್ ಟು ದ ಪೊಲ್ಯೂಷನ್, ದೇ ಆರ್ ದ ಏಜೆಂಟ್ಸ್. ಬಿಕಾಸ್ ಆಫ್ ದೋಸ್ ದ ಲ್ಯಾಂಡ್, ವಾಟರ್, ಏರ್ are going to be polluted, and such agents we call pollutants. The human population explosion, increased demand of food, water, home electricity, automobile, which lead into the pollutions. ಇದು ನಮ್ಮ ಏನು ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಮನುಷ್ಯರದು ಹ್ಯೂಮ್ಯಾನ್ ಜನಸಂಖ್ಯೆ ಹೆಚ್ಚಿಗಾದ ಕಾರಣ ಇವರಿಗೆ ಬೇಕಾಗಂತಹ ವಸ್ತುಗಳು ಡಿಮಾಂಡ್ ಆಗಿದೆ. ಇದ್ರದ್ದು ಡಿಮಾಂಡ್ ವಾಟರ್ ಡಿಮಾಂಡ್, ಫುಡ್ ಡಿಮಾಂಡ್, ಹೋಮ್ ಡಿಮಾಂಡ್, ಎಲೆಕ್ಟ್ರಿಸಿಟಿ ಡಿಮಾಂಡ್. ಸೊ ದೇರ್ ಡಿಮಾಂಡಿಗೆ ಸಾಲ್ವ್ ಮಾಡುವುದರಿಂದ ದಟ್ ಮೇ ಬಿ ಕಾಸ್ ಟು ದಿ pollutions, right? So the government of India has passed an Environment Protection Act in the year 1986 to control the environment pollution and protect and improve the quality of our environment. Government of India has passed an Environment Protection Act. ಒಂದು ಆ್ಯಕ್ಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ ಇನ್ ದ ಇಯರ್ 1986ನಲ್ಲಿ ಟು ಇಂಪ್ರೂವ್ the quality of our environment. This is an introduction class on environmental pollutions. I hope you people are understood. Is there any doubt? You can ask me on my WhatsApp number, right? So the class will be continue in the next. Thank you.